ಆಂಜನೇಯ ಸ್ವಾಮಿಯ ಈ 4 ಗುಣಗಳಿದ್ದರೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ. ಇಂದಿಗೂ ಅದೆಷ್ಟೋ ಜನ ಶಕ್ತಿ ಮತ್ತು ಧೈರ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಆದರೆ ಯಶಸ್ಸನ್ನು ಸಾಧಿಸಬೇಕಾದರೂ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕೆನ್ನುವುದು ನಿಮಗೆ ತಿಳಿದಿದೆಯೇ? ನೀವು ಜೀವನದಲ್ಲಿ ಯಶಸ್ಸನ್ನು, ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಆಂಜನೇಯ ಸ್ವಾಮಿಯ ಈ ಗುಣಗಳನ್ನು ಪಾಲಿಸಿ. ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಆಂಜನೇಯ ಸ್ವಾಮಿಯ ಆರಾಧನೆಯು ಭಕ್ತರಲ್ಲಿ ಧೈರ್ಯ, ಬುದ್ಧಿವಂತಿಕೆ, ಗುಣವನ್ನು ತರುತ್ತದೆ. ಆಂಜನೇಯ ಸ್ವಾಮಿ ಜೀವನಕ್ಕೆ ಸಂಬಂಧಿಸಿದ 4 ಪ್ರಮುಖ ಗುಣಗಳೆಂದರೆ ನಮ್ರತೆ, ಜಿಜ್ಞಾಸೆಯ ಮನಸ್ಸು, ಆದೇಶಗಳಿಗೆ ವಿಧೇಯತೆ ಮತ್ತು ಶಕ್ತಿ ಹಾಗೂ ಧೈರ್ಯವಾಗಿದೆ. ಯಶಸ್ಸನ್ನು ಸಾಧಿಸಲು ಈ ಎಲ್ಲ ಗುಣಗಳು ಮನುಷ್ಯನಿಗೆ ಬಹಳ ಮುಖ್ಯ. ನೀವು ನಿಮ್ಮ ಜೀವನದುದ್ದಕ್ಕೂ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಒಳ್ಳೆಯ ಗುಣಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಆಂಜನೇಯ ಸ್ವಾಮಿಯಂತೆ ನಿಮ್ಮಲ್ಲೂ ಈ ಗುಣಗಳಿದ್ದರೆ ಯಶಸ್ಸು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುವುದು. ಯಶಸ್ಸನ್ನು ಸಾಧಿಸಲು ನಾವು ಆಂಜನೇಯ ಸ್ವಾಮಿಯ ಈ ಗುಣಗಳನ್ನು ಹೊಂದಿರಬೇಕು. 1. ಹೊಸ ವಿಷಯಗಳನ್ನು ಕಲಿಯುವ ಮನಸ್ಸು. ಆಂಜನೇಯ ಸ್ವಾಮಿ ಯಾವಾಗಲೂ ಕಲಿಯಲು ಉತ್ಸುಕರಾಗಿದ್ದರು. ಇದರಿಂದಾಗಿ ಅವನಿಗೆ ರಾಮಕಥೆ ಮತ್ತು ಶಾಸ್ತ್ರಗಳ ಬಗ್ಗೆ ಜ್ಞಾನವಿತ್ತು. ಆದರೂ ಅವನಿಗೆ ಅದರ ಬಗ್ಗೆ ಇದ್ದ ಕುತೂಹಲ ಎಂದಿಗೂ ಕಡಿಮೆಯಾಗಲಿಲ್ಲ. ಇಂದಿನ ಕಾಲದಲ್ಲಿ ಕುತೂಹಲಕಾರಿ ಮನಸ್ಸನ್ನು ಹೊಂದುವ ಮೂಲಕ ನಾವು ಹೊಸ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಈ ಕಲಿಕೆಯ ಪ್ರವೃತ್ತಿಯು ನಮ್ಮನ್ನು ಜ್ಞಾನವುಳ್ಳವರನ್ನಾಗಿ ಮತ್ತು ಸಂದರ್ಭಗಳ ಬಗ್ಗೆ ಅರಿವುಳ್ಳವರನ್ನಾಗಿ ಮಾಡುತ್ತದೆ. 2. ವಿನಮ್ರತೆಯೇ ಯಶಸ್ಸಿನ ಅಡಿಪಾಯ. ಆಂಜನೇಯ ಸ್ವಾಮಿಗೆ ಅಪಾರ ಶಕ್ತಿಗಳಿದ್ದವು, ಆದರೆ ಅವನು ಯಾವಾಗಲೂ ವಿನಮ್ರನಾಗಿದ್ದನು ಮತ್ತು ಇತರರ ಸೇವೆ ಮಾಡಲು ತನ್ನ ಶಕ್ತಿಯನ್ನು ಬಳಸಿಕೊಳ್ಳುತ್ತಿದ್ದನು. ಅವರ ವಿನಮ್ರತೆಯು ಅವರನ್ನು ರಾಮನ ಮೇಲಿನ ಭಕ್ತಿಯಲ್ಲಿ ವಿಶಿಷ್ಟವಾಗಿಸಿತು. ನಮಗೆ ಎಷ್ಟೇ ಅರ್ಹತೆಗಳಿದ್ದರೂ ನಾವು ಯಾವಾಗಲೂ ವಿನಮ್ರರಾಗಿರಬೇಕು ಎಂಬುದನ್ನು ಅವರಿಂದ ಕಲಿಯಬೇಕು. ಅಹಂಕಾರವು ಯಶಸ್ಸಿಗೆ ಅಡ್ಡಿಯಾಗುತ್ತದೆ, ಆದರೆ ನಮ್ರತೆಯು ಇತರರನ್ನು ಗೌರವಿಸಲು ಮತ್ತು ಅವರ ಬೆಂಬಲವನ್ನು ಪಡೆಯಲು ನಮಗೆ ಕಲಿಸುತ್ತದೆ. ದಂತಕಥೆಯ ಪ್ರಕಾರ ಆಂಜನೇಯ ಸ್ವಾಮಿಯು ರಾವಣನ ದುರಹಂಕಾರವನ್ನು ನಾಶ ಮಾಡಿದನು. 3. ಶಿಸ್ತು ಮತ್ತು ನಿಯಮಗಳನ್ನು ಪಾಲಿಸುವ ಗುಣ. ರಾಮನ ಮೇಲಿನ ಹನುಮಂತನ ಭಕ್ತಿ ಮತ್ತು ಪ್ರತಿಯೊಂದು ಆದೇಶವನ್ನು ಪಾಲಿಸುವುದು ಅವರ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಸಂಜೀವಿನಿ ತರುವ ಕೆಲಸವಾಗಿರಲಿ ಅಥವಾ ಸೀತಾಮಾತೆಯ ಸಂದೇಶವನ್ನು ತರುವ ಕೆಲಸವಾಗಿರಲಿ, ಅವರು ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಭಕ್ತಿ ಮತ್ತು ಶಿಸ್ತಿನಿಂದ ಮಾಡಿದರು. ಜೀವನದಲ್ಲಿ ಯಶಸ್ವಿಯಾಗಲು ನಾವು ನಮ್ಮ ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ನಿಯಮಗಳನ್ನು ಪಾಲಿಸಬೇಕು. 4. ಶಕ್ತಿ ಮತ್ತು ಶಕ್ತಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಆಂಜನೇಯ ಸ್ವಾಮಿ ದೈಹಿಕ ಬಲದಲ್ಲಿ ಮಾತ್ರವಲ್ಲದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯಲ್ಲಿಯೂ ವಿಶಿಷ್ಟನಾಗಿದ್ದನು. ಅವರ ಈ ಶಕ್ತಿ ಆತ್ಮವಿಶ್ವಾಸ ಮತ್ತು ಧೈರ್ಯದ ಸಂಕೇತವಾಗಿದೆ. ಕಠಿಣ ಸಂದರ್ಭಗಳಲ್ಲಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಜೀವನದ ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಗುವುದು ಎಂಬುದನ್ನು ಆಂಜನೇಯ ಸ್ವಾಮಿಯ ಈ ಗುಣಗಳಿಂದ ನಾವು ಕಲಿಯಬೇಕು. ಆಂಜನೇಯ ಸ್ವಾಮಿಯಲ್ಲಿದ್ದ ಈ 4 ಗುಣಗಳನ್ನು ಯಾವ ವ್ಯಕ್ತಿ ತನ್ನ ಜೀವನದಲ್ಲೂ ಹೊಂದಿರುತ್ತಾನೋ ಅವನು ಒಂದಲ್ಲ ಒಂದು ದಿನ ಯಶಸ್ಸಿನ ಜೀವನವನ್ನು ನಡೆಸುತ್ತಾನೆ. ಅವನನ್ನು ಯಾವುದೇ ವ್ಯಕ್ತಿಯು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನನ್ನ ವೀಕ್ಷಕರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಂತರದ ವಿಡಿಯೋ ಉತ್ತೇಜಿಸಲು ಒಂದು ಲೈಕ್ ಕೂಡ ನಮ್ಮ ಕಡೆ ಇರಲಿ. ಧನ್ಯವಾದಗಳು ಗೆಳೆಯರೇ.